ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಈ ಒಂದು ವಿಷಯವನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಅದಾದ ನಂತರ ಖಂಡಿತವಾಗ್ಲೂ ವಿಮರ್ಶೆಗೆ ನಿಮಗೆ ಮುಕ್ತವಾದಂತಹ ಒಂದು ಅವಕಾಶವಿದೆ. ಆದರೆ ಆ ಒಂದು ನಿಟ್ಟಿನಲ್ಲಿ ವಿಮರ್ಶೆ ಅನ್ನೋ ಒಂದು ಧಾಟಿಯಲ್ಲಿ ಅದನ್ನ ಟೀಕಿಸುವಂತಹ ಒಂದು ಭರದಲ್ಲಿ ಅಸಂಬದ್ಧವಾಗಿ ಮಾತಾಡುವಂಥದ್ದು, ಅಸಭ್ಯ ಪದಗಳನ್ನ ಬಳಸುವಂಥದ್ದು ಅದು ನಿಮ್ಮ ಆಚಾರವನ್ನ ತೋರಿಸುತ್ತೆ. ನಿಮ್ಮ ನಾಲಿಗೆ ನಿಮ್ಮ ಆಚಾರವನ್ನ ಹೇಳುತ್ತೆ. ದಯವಿಟ್ಟು ಅದನ್ನ ಗಮನ ಇಟ್ಕೊಳ್ಳಿ. ಸೊ ಇವತ್ತು ನಾವು ಮಾತಾಡಬೇಕಾಗಿರುವಂಥದ್ದು ನೀಡ್ ಆಫ್ ದ ಅವರ್ ಅಂತ ಏನು ಹೇಳ್ತೀವಿ, ನಿಜಕ್ಕೂ ಈಗ ನಮಗೆ ಅವಶ್ಯಕತೆ ಇರುವಂಥದ್ದು ಏನು ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಯೋಚಿಸಬೇಕಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಹೌದು, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಆದ್ರೆ ಈ ಶಾಂತಿಯ ತೋಟವನ್ನ ಕದಡುವಂತಹ ಒಂದು ಪ್ರಯತ್ನಗಳು ವ್ಯವಸ್ಥಿತವಾಗಿ ಈ ಹಿಂದಿನಿಂದಲೂ ಕೂಡ ಆಗ್ತಾನೆ ಇವೆ. ಸೊ ಅದು ಪಟ್ಟಬದ್ಧ ಹಿತಾಸಕ್ತಿಗಳಾಗಿರ್ಬೋದು, ಅಥವಾ ತಮ್ಮದೇ ಆದಂತಹ ಕೆಲವೊಂದು ಅಜೆಂಡಗಳನ್ನ ಇಟ್ಕೊಂಡಿರೋರಾಗಿರ್ಬೋದು, ಅಥವಾ ಕೆಲವರು ಧರ್ಮಾಂಧರು ಮತಾಂಧರು ಅಂತ ನಾವೇನ್ ಕರಿತೀವಿ ಅಂಥವರೇ ಆಗಿರ್ಬೋದು, ಕೆಲವರು ಭಯವನ್ನ ಉತ್ಪಾದಿಸುವಂತಹ ಈ ಭಯೋತ್ಪಾದಕರೇ ಆಗಿರ್ಬೋದು. ಇಂಥವ್ರು ಪ್ರತಿ ಸರಿಯೂ ಕೂಡ ಈ ಶಾಂತಿಯನ್ನ, ನಮ್ಮ ಸರ್ವಜನಾಂಗದ ಶಾಂತಿಯ ತೋಟವನ್ನ ಕದಡುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಆದ್ರೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವ ಜೀವಿಯಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸಗಳು ಏನು ಅನ್ನುವಂಥದ್ದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಹೇಗೆ ಬದುಕ್ತಾ ಇದ್ದೀವಿ, ನಾವು ಯಾವ ರೀತಿಯಾಗಿ ಸಹಬಾಳ್ವೆಯಲ್ಲಿದ್ದೀವಿ, ನಮಗೆ ಯಾರು ನಿಜಕ್ಕೂ ಕೂಡ ಸ್ನೇಹಿತರು ಅನ್ನುವಂಥದ್ದು ನಮಗೆ ಒಂದು ಮಾತು ಹೇಳ್ತಾರೆ, ಕಷ್ಟ ಕಾಲದಲ್ಲೇ ಗೊತ್ತಾಗೋದು ನಿಮಗೆ ನಿಜವಾದಂತ ಸ್ನೇಹಿತರು ಯಾರು ಅನ್ನುವಂಥದ್ದು. ಅಂದ್ರೆ ನಮ್ಮ ನೆರವಿಗೆ, ನಮ್ಮ ಸಹಾಯಕ್ಕೆ, ನಮ್ಮನ್ನ ಅರ್ಥ ಮಾಡ್ಕೊಂಡಿರುವಂತಹ ಸ್ನೇಹಿತರು ಏನಿರ್ತಾರೆ, ಸೊ ಅವರು ಯಾವುದೇ ಜಾತಿಯನ್ನ ನೋಡಿ, ಯಾವುದೇ ಧರ್ಮವನ್ನ ನೋಡಿ ಸ್ನೇಹಿತರಾಗಿರುವಂತದ್ದಲ್ಲ. ಬಟ್ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಅಸಂಬದ್ಧವಾಗಿ ಮಾತುಗಳನ್ನ ಆಡ್ಕೊಂಡು, ಕೆಲವೊಂದು ಬೇಡದೇ ರೀತಿಯಾದಂತಹ ಒಂದು ಕೆಲವೊಂದು ರಿಯಾಕ್ಷನ್ಗಳನ್ನ ಕೊಟ್ಕೊಂಡಿದ್ದಾಗ ಸೊ ನಿಜಕ್ಕೂ ಕೂಡ ಆ ಸ್ನೇಹದಲ್ಲಿ ಬಿರುಕುವನ್ನ ಮೂಡುವಂಥದ್ದು, ನಿಜಕ್ಕೂ ನಮ್ಮ ಸ್ನೇಹಿತರು ಯಾರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಮೂಡುವಂಥದ್ದು ಸಹಜವಾಗುತ್ತೆ. ಸೊ ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಒಬ್ಬ ಜರ್ನಲಿಸ್ಟ್, ಸೊ ಒಬ್ಬ ಜರ್ನಲಿಸಂ ಅನ್ನುವಂಥದ್ದು, ಪತ್ರಿಕೋದ್ಯಮ ಅನ್ನುವಂಥದ್ದು, ಒಬ್ಬ ಪತ್ರಕರ್ತ ಅನ್ನುವಂಥದ್ದು ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಕೆಲವೊಂದು ವಿಚಾರಗಳು ಬಂದಾಗ. ಸೊ ಈಗ ಕರೋನಾದಂತಹ ಒಂದು ಮಹಾಮಾರಿ ನಮ್ಮನ್ನ ಭೀತಿಗೆ ತುಡಿದೆ, ನಮ್ಮನ್ನ ಸಾಕಷ್ಟು ತೊಂದರೆಗೆ ಸಿಲುಕಿಸಿದೆ. ಇಂಥ ಟೈಮ್ನಲ್ಲಿ ಮಾಧ್ಯಮಗಳಾಗಿರ್ಲಿ ಅಥವಾ ಒಂದು ಜರ್ನಲಿಸ್ಟ್ ಆಗಿರ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು, ಇದನ್ನ ಹೇಗೆ ವರ್ತಿಸಬೇಕು ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇರಲೇಬೇಕು. ಯಾಕಂದ್ರೆ ನಮ್ಮನ್ನ ಸಾಕಷ್ಟು ಜನ ನೋಡ್ತಾ ಇರ್ತಾರೆ, ಕೆಲವರು ಅನುಕರಿಸ್ತಾ ಇರ್ತಾರೆ. ನಮ್ಮಲ್ಲಿ ಬರುವಂತದ್ದೇ ಸತ್ಯ ಅಂತ ಹೇಳಿ ನಂಬ್ಕೊಳ್ಳುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದು ನಮ್ಮ ಕರ್ತವ್ಯ. ನಾವು ನಮ್ಮನ್ನ 4ನೇ ಅಂಗ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ಜನರಿಗೆ ಸತ್ಯದ ಒಂದು ಅರಿವನ್ನ ಮೂಡಿಸುವಂಥದ್ದು, ಹಾಗೆ ಏನಿದೆ ವಿಷಯ, ವಾಸ್ತವ ಏನಿದೆ, ವಾಸ್ತವಾಂಶ ಏನಿದೆ ಅನ್ನುವಂಥದ್ದನ್ನ ತೆರೆದಿಡೋದು ಹೊರತು ನಾವು ಅದನ್ನ ಸೆನ್ಸೇಷನಲೈಸ್ ಮಾಡುವಂಥದ್ದು ನಿಜಕ್ಕೂ ಕೂಡ ಜರ್ನಲಿಸಮ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೂಡ ಕಾಡುತ್ತೆ. ಸೆನ್ಸಿಟಿವಿಟಿ ಮತ್ತೆ ಸೆನ್ಸೇಷನಲಿಸಂ, ಸೊ ಇವೆರಡೂ ಪದಗಳೇನಿದೆ, ಒಬ್ಬ ಜರ್ನಲಿಸ್ಟ್ ಆದವನು ತುಂಬಾ ಸೆನ್ಸಿಟಿವ್ ಆಗಿ ಇರಬೇಕಾಗುತ್ತೆ, ಸೆನ್ಸಿಟಿವ್ ಆಗಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಸೆನ್ಸೇಷನಲಿಸಂ ನಾನು ಮಾಡ್ತೀನಿ ಅಂತ ಹೇಳಿ ಹೋದಾಗ ಸಾಕಷ್ಟು ಅದರದೇ ಆದಂತಹ ದುರ್ಘಟನೆಗಳು ಸಂಭವಿಸುತ್ತೆ. ಅದರಿಂದಾಗಿ ಸಾಕಷ್ಟು ಮನಸ್ಸುಗಳು ಒಡೆಯುತ್ತವೆ, ಸಾಕಷ್ಟು ತೊಂದರೆಗಳು ಸಮಾಜಕ್ಕೂ ಕೂಡ ಆಗತ್ತೆ. ಸೊ ಯಾಕೆ ಇಷ್ಟೆಲ್ಲ ಮಾತುಗಳು ಬರ್ತಾ ಇದೆ ಅಂತ ಹೇಳಿದಾಗ, ಇವತ್ತು ನಿಜಕ್ಕೂ ಒಂದು ಆರ್ಟಿಕಲ್ ಅನ್ನ ನಾನು ಓದಿದೆ, ಒಂದು ಪ್ರಮುಖವಾದಂತಹ ಒಂದು ಪತ್ರಿಕೆಯಲ್ಲಿ ಬಂದಂತಹ ಒಂದು ಆರ್ಟಿಕಲ್. ನಿಜಕ್ಕೂ ಖುಷಿ ಕೊಡ್ತು ಆ ಒಂದು ಆರ್ಟಿಕಲ್. ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಆದವನು ಯಾವ ರೀತಿಯಾಗಿ ಈ ಸಂದರ್ಭ ಹೇಗಿದೆ, ಅದನ್ನ ಹೇಗೆ ನಾವು ಅನಲೈಸ್ ಮಾಡಬೇಕು, ಏನ್ ಮಾಡಬೇಕು ಅನ್ನುವಂಥದ್ದನ್ನ ಒಬ್ಬ ಪತ್ರಕರ್ತರು ತುಂಬಾನೇ ಚೆನ್ನಾಗಿ ಬರೆದಿದ್ದಾರೆ. ತುಂಬಾನೇ ಮನಸ್ಸಿಗೆ ಹಿಡಿಸಿದಂತಹ ಒಂದು ಆರ್ಟಿಕಲ್. ಹಾಗಂತ ಇದು ಒಂದೇ ಅಲ್ಲ, ಸಾಕಷ್ಟು ಜನ ಒಳ್ಳೊಳ್ಳೆ ಜರ್ನಲಿಸ್ಟ್ಗಳಿದ್ದಾರೆ, ಸಾಕಷ್ಟು ಜನ ಒಳ್ಳೊಳ್ಳೆ ಪತ್ರಕರ್ತರು ಒಳ್ಳೊಳ್ಳೆ ತಮ್ಮ ವ್ಯೂಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇವೆ. ಆದ್ರೆ ಅದು ನಗಣ್ಯ ಆಗ್ತಾ ಇದೆ. ಇಂಥವ್ರು ಹೆಚ್ಚಾಗಿ ಬರೋದಿಲ್ಲ. ಅದು ಬಿಟ್ಟು ಬೇರೆ ಸೆನ್ಸೇಷನ್ ಮಾಡುವಂತಹದ್ದೇ ವಿಷಯಗಳು ಹಬ್ತಾ ಹೋಗುತ್ತವೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಇವತ್ತು ಓದಂತಹ ಆರ್ಟಿಕಲ್ ನಿಮಗೂ ಕೂಡ ಅದನ್ನ ಓದಿ ಹೇಳ್ತೀನಿ. ಸೊ ನಿಜಕ್ಕೂ ಒಂದ್ ರೀತಿ ಖುಷಿ ಆಗತ್ತೆ. ಅದಿನ್ಯಾವುದೂ ಅಲ್ಲ, ಪ್ರಜಾವಾಣಿಯಲ್ಲಿ ಇವತ್ತು ಬಂದಿರುವಂತಹ ಒಂದು ಆರ್ಟಿಕಲ್. HK ಶರತ್ ಅನ್ನೋರು ಆ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದಾರೆ. ಆ ಆರ್ಟಿಕಲ್ ಅನ್ನ ನಿಮ್ಮ ಮುಂದೆ ನಾನು ಕೂಡ ಓದ್ತೀನಿ. ಅದಾದ ನಂತರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಮರ್ಶೆಯನ್ನ ನಾವು ಮಾಡ್ತಾ ಹೋಗೋಣ. ಸೊ HK ಶರತ್ ಅವರು ಬರೆದಿರುವಂತಹ ಒಂದು ಆರ್ಟಿಕಲ್, ವದಂತಿಗಳಿಗೆ ಕಿವಿಗೊಡದಿರೋಣ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಎಸ್, ಫೇಕ್ ನ್ಯೂಸ್, ವದಂತಿ, ಅದಕ್ಕೆ ನಾವು ಕಿವಿಗೊಡಬಾರದು ಅನ್ನುವಂಥದ್ದು. ಅವರು ಆರ್ಟಿಕಲ್ ಅಲ್ಲಿ ಬರಿತಾ ಹೋಗ್ತಾರೆ, ಜನಸಾಮಾನ್ಯರಲ್ಲಿ ಬೇರೂರಿರುವ ಆತಂಕವನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲದನ್ನು ಸೃಷ್ಟಿ ಮಾಡಿ ಹಂಚುವ ವಿಕೃತಿಯು ವಿಜೃಂಭಿಸತೊಡಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ.
ಜಗತ್ತನ್ನೇ ಭಾಗಶಃ ಸ್ತಬ್ಧಗೊಳಿಸಿರುವ ಕರೋನಾ ವೈರಾಣು ನಾವೆಂದೂ ಊಹಿಸಿರದ ಬಿಕ್ಕಟ್ಟನ್ನು ಸೃಷ್ಟಿಸಿದೆ. ಇದರಿಂದ ಪಾರಾಗಲು ಸಿಗಬಹುದಾದ ದಾರಿಗಳ ಹುಡುಕಾಟದಲ್ಲಿ ವೈದ್ಯಕೀಯ ಲೋಕವಿದೆ. ಇದೇ ವೇಳೆ ಜನಸಾಮಾನ್ಯರಲ್ಲಿ ಬೇರೂರಿರುವ ಆತಂಕವನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲದನ್ನು ಸೃಷ್ಟಿ ಮಾಡಿ ಹಂಚುವ ವಿಕೃತಿಯು ವಿಜೃಂಭಿಸತೊಡಗಿದೆ. ಕೊರೋನಾ 2 ನಮ್ಮನ್ನು ಬಾಧಿಸತೊಡಗಿದ ಮುನ್ನವೇ ಜಾರಿಯಲ್ಲಿದ್ದ ಸುಳ್ಳನ್ನು ಸೃಷ್ಟಿಸಿ ಪಸರಿಸುವ ಕಾಯಕಕ್ಕೆ ಇಂದಿಗೂ ಹಲವರು ಅಲ್ಪವಿರಾಮ ಇಡಲು ಕೂಡ ಸಿದ್ಧರಿಲ್ಲ. ಈ ವೈರಾಣುವಿನ ಕುರಿತು ಜಗತ್ತು ಚಿಂತಿತವಾದ ಸಂದರ್ಭದಿಂದ ಇದುವರೆಗೂ ಸೃಷ್ಟಿಯಾಗುತ್ತಲೇ ಇರುವ ಸುಳ್ಳು ಸುದ್ದಿಯನ್ನ ಗಮನಿಸಿದರೆ ಬೇಸರವೂ ಆತಂಕವೂ ಮೂಡುತ್ತದೆ. ಮೊದಲೇ ನಾಳೆ ಏನಾಗುವುದೋ ಎನ್ನುವ ಅನಿಶ್ಚಿತತೆಯಲ್ಲಿರುವ ಜನರ ಗೊಂದಲಗಳನ್ನು ನಿವಾರಿಸುವ ಕೆಲಸದಲ್ಲಿ ತೊಡಗುವ ಬದಲಿಗೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳ ಪ್ರದರ್ಶನಕ್ಕೆ ಇದು ಸಕಾಲ ಎಂಬಂತೆ ಕೆಲವರು ವರ್ತಿಸ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ, ತಜ್ಞ ವೈದ್ಯರು ಹಾಗೂ ವಿಜ್ಞಾನಿಗಳ ಮಾತಿಗೆ ಕಿವಿಗೊಟ್ಟು ಅವರು ಹೇಳುವುದನ್ನ ಸಾಧ್ಯವಾದಷ್ಟು ಜನರಿಗೆ ಮುಟ್ಟಿಸುವ ಕೆಲಸದಲ್ಲಿ ಕೈಜೋಡಿಸುವ ಬದಲಿಗೆ ಅವೈಜ್ಞಾನಿಕ ಅಂಶಗಳನ್ನು ಅದು ವೈಜ್ಞಾನಿಕ ಮಾಹಿತಿಯೇನೋ ಎಂಬಂತೆ ಹರಡಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂಗೆ ಕರೆ ನೀಡಿದ ಸಂದರ್ಭದಲ್ಲಿ ಸೃಷ್ಟಿಯಾದ ಈ ಕರ್ಫ್ಯೂ ಅವಧಿಯ 12 ರಿಂದ 14 ಗಂಟೆಯೊಳಗೆ ವೈರಸ್ಸು ಸಾಯುತ್ತದೆ ಎಂಬ ತಪ್ಪು ಮಾಹಿತಿ ಹರಡಿದ ವೇಗ ಮತ್ತು ಜನ ಅದು ನಿಜವೇ ಏನೋ ಎಂದು ಭಾವಿಸಿ ಗುಂಪುಗೂಡಿ ಸಂಭ್ರಮಾಚರಿಸಿದ ರೀತಿಯನ್ನ ಗಮನಿಸಿದ ಯಾರಿಗೇ ಆದರೂ ಅವಾಸ್ತವಿಕ ಅಂಶಗಳು ನಮ್ಮ ಸಮಾಜವನ್ನ ಯಾವ ಪರಿ ದಾರಿ ತಪ್ಪಿಸಬಲ್ಲವು ಎಂಬುದರ ಅರಿವಾಗುತ್ತದೆ. ಆದರೂ ಇಂತಹ ಅಪಸವ್ಯಗಳಿಗೆ ಸಮಾಜವನ್ನ ದೂಡುವ ಯತ್ನ ಮಾತ್ರ ನಿಂತಿಲ್ಲ. ಏಪ್ರಿಲ್ 14ರವರೆಗೂ ದೇಶಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿ ಇರುವುದರಿಂದ ಸಾಮಾಜಿಕ ಮಾಧ್ಯಮಗಳ ಬಳಕೆಯು ಸಹಜವಾಗಿಯೇ ಹೆಚ್ಚಾಗಿದೆ. ಇದು ಸುಳ್ಳು ಸುದ್ದಿಯನ್ನ ಮತ್ತಷ್ಟು ವೇಗವಾಗಿ ಹರಡಲು ಅನುವು ಮಾಡಿಕೊಟ್ಟಿದೆ. ತಾವು ಹಂಚಿಕೊಳ್ಳುತ್ತಿರುವ ಮಾಹಿತಿ ವಾಸ್ತವಾಂಶದಿಂದ ಕೂಡಿಲ್ಲ, ಈ ಸುಳ್ಳು ಸುದ್ದಿಯ ಮೂಲ ಇಲ್ಲಿದೆ ಗಮನಿಸಿ ಎಂದು ಹೇಳುವ ಪ್ರಯತ್ನ ಮಾಡುವವರ ಕುರಿತೇ ಅಪಹಾಸ್ಯ ಮಾಡುವ ವಿಷಮ ಪರಿಸ್ಥಿತಿಯು ಸೃಷ್ಟಿಯಾಗಿದೆ. ಇದು ಸುಳ್ಳೇ ಆಗಿದ್ರೂ ಸಮಸ್ಯೆ ಏನು ಎಂದು ಪ್ರಶ್ನಿಸುವವರು ಇದ್ದಾರೆ. ಬದುಕಿರುವ ವ್ಯಕ್ತಿಯೊಬ್ಬರ ಫೋಟೋವನ್ನ ಸಾವನ್ನಪ್ಪಿರುವ ವ್ಯಕ್ತಿ ಎಂದು ಬಿಂಬಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎನ್ನುವ ನಿಲುವಿಗೆ ಅಂಟಿಕೊಳ್ಳುವಷ್ಟು ಅಸೂಕ್ಷ್ಮತೆಯು ಕರೋನಾ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಸೆಣಸಬೇಕಾಗಿರುವ ಈ ಕಾಲಘಟ್ಟದಲ್ಲೂ ಹಾಗೆಯೇ ಮುಂದುವರಿಯಬೇಕೆ? ಸುಳ್ಳು ಸುದ್ದಿ ಸೃಷ್ಟಿಸುವ ಹಾಗೂ ಹರಡುವ ಕಾಯಕದಲ್ಲಿ ತೊಡಗಿಕೊಂಡಿರುವವರ ಈ ಕುರಿತು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ. ಒಬ್ಬರಿಂದ ಮತ್ತೊಬ್ಬರಿಗೆ ಕ್ಷಿಪ್ರಗತಿಯಲ್ಲಿ ಹರಡುವ ವೈರಾಣುವಿನ ಕುರಿತು ಸೃಷ್ಟಿಯಾಗುವ ಪ್ರತಿ ತಪ್ಪು ಮಾಹಿತಿಯು ಮತ್ತಷ್ಟು ಜನರಿಗೆ ರೋಗ ಹರಡಲು ನೆರವಾಗುವ ಅಂಶವನ್ನಾದರೂ ಗಮನದಲ್ಲಿ ಇಟ್ಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸಬೇಕಿದೆ. ಆಳುವವರು ಜನಸಾಮಾನ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕಿರುವ ಈ ಬಿಕ್ಕಟ್ಟಿನ ಸಮಯದಲ್ಲಿ ಜನಸಾಮಾನ್ಯರಲ್ಲಿ ಮೌಢ್ಯ ಬಿತ್ತುವ ಕೆಲಸವನ್ನ ಯಾವ ರಾಜಕಾರಣಿಯೂ ಮಾಡಬಾರದು. ಚಿಕಿತ್ಸೆಯ ವಿಚಾರದಲ್ಲಿ ಕೆಲವು ಮೌಢ್ಯಗಳ ಬಗೆಗೆ ತಮಗಿರುವ ಒಲವನ್ನು ಈ ನಿರ್ಣಾಯಕ ಸಂದರ್ಭದಲ್ಲಾದರೂ ಬದಿಗೆ ಸರಿಸಿ ವೈಜ್ಞಾನಿಕ ಮಾಹಿತಿ ಪಸರಿಸುವ ಕಾಯಕದಲ್ಲಿ ಆಳುವ ಪಕ್ಷದ ಕಾಲಾಳುಗಳು ತಮ್ಮನ್ನು ತೊಡಗಿಸಿಕೊಳ್ಳಬೇಕಿದೆ. ತಪ್ಪು ಮಾಹಿತಿಯು ಜನರ ಜೀವಕ್ಕೆ ಎರವಾಗುವ ಕಾಲದಲ್ಲೂ ಸುಳ್ಳು ಸೃಷ್ಟಿಸುವ ವಿಕೃತರ ಬೆನ್ನಿಗೆ ನಿಲ್ಲುವುದು ಹೊಣೆಗೇಡಿತನವಲ್ಲದೆ ಮತ್ತೇನೂ ಅಲ್ಲ. ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯ ಅಗತ್ಯ ಹೆಚ್ಚಾಗಿರುವ ಈ ಸಂದರ್ಭದಲ್ಲಿ ಸೃಷ್ಟಿಯಾಗುತ್ತಿರುವ ಅಪನಂಬಿಕೆಯನ್ನು ತೊಡೆದು ಹಾಕಬೇಕಿದೆ. ಕೊರೋನಾ 2 ಪರೀಕ್ಷೆಗೆ ಒಳಗಾದವರು ಬೇರೆಡೆಗಳಿಂದ ತಮ್ಮ ಊರಿಗೆ ಮರಳುತ್ತಿರುವವರ ಕುರಿತು ಜನ ತೋರತೊಡಗಿರುವ ಅಸಹನೆಯನ್ನು ಶಮನಗೊಳಿಸುವ ಕೆಲಸ ನಡೆಯಬೇಕಿದೆ. ತಪ್ಪು ತಿಳುವಳಿಕೆಯಿಂದ ಮತ್ತೊಬ್ಬರನ್ನು ನಿಕೃಷ್ಟವಾಗಿ ನಡೆಸಿಕೊಳ್ಳಲು ಕೊರೋನಾ ವೈರಸ್ ಒಂದು ನೆಪವಾಗಬಾರದು. ಸೋಂಕಿತರನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ನಡೆಸಿಕೊಳ್ಳುವ ಸಂಯಮ ಮೈಗೂಡದೆ ಹೋದಲ್ಲಿ ಮುಂಬರುವ ದಿನಗಳು ನಮ್ಮೆಲ್ಲರ ಪಾಲಿಗೆ ಮತ್ತಷ್ಟು ದುಗುಡವನ್ನೇ ಹೊತ್ತು ತರಲಿವೆ ಎನ್ನುವ ವಾಸ್ತವದತ್ತಲೂ ದೃಷ್ಟಿ ಹಾಯಿಸಬೇಕಾಗಿದೆ. ಕೊರೋನಾ ವೈರಸ್ ಕುರಿತ ವಾಸ್ತವಾಂಶಗಳನ್ನ ಅರಿತು ಸರ್ಕಾರದ ತಪ್ಪು ನಡೆಗಳನ್ನ ವಿಮರ್ಶಿಸಿ ಉತ್ತಮ ಕೆಲಸಗಳಿಗೆ ಕೈಜೋಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕಾದ ಅಗತ್ಯವಿದೆ. ಈ ಸಂದರ್ಭದಲ್ಲಿ ಕೋಮು ಭಾವನೆಗಳನ್ನ ಉದ್ದೇಪಿಸಿ ಪರಸ್ಪರ ದೂಷಿಸುತ್ತಾ ಸಾಧಿಸುವುದು ಏನೂ ಇಲ್ಲ. ವಂಡರ್ಫುಲ್ ಆದಂತಹ ಆರ್ಟಿಕಲ್. ಥ್ಯಾಂಕ್ ಯು HK ಶರತ್ ಅವರಿಗೆ. ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಆದವನು ಒಬ್ಬ ನಿಷ್ಪಕ್ಷಪಾತವಾಗಿ ನಾನು ಜರ್ನಲಿಸಮ್ ಅನ್ನ ಮಾಡ್ತಾ ಇದ್ದೀನಿ, ಸುದ್ದಿಯನ್ನ ಮುಟ್ಟಿಸ್ತೀನಿ ಅಥವಾ ವಾಸ್ತವದ ಸಂಗತಿ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸುವ ಒಂದು ನಿಟ್ಟಿನಲ್ಲಿ ಬಂದಿರುವಂತಹ ಈ ಒಂದು ಆರ್ಟಿಕಲ್ ನಿಜಕ್ಕೂ ಕೂಡ ಶ್ಲಾಘನೀಯ. ಇಂತಹ ಮತ್ತಷ್ಟು ಒಳ್ಳೆ ಆರ್ಟಿಕಲ್ಗಳು ಒಳ್ಳೆಯ ಜನರನ್ನ ಅಂದ್ರೆ ಸಮಾಜವನ್ನ ತಿದ್ದುವ ರೀತಿಯಲ್ಲಿ, ಸಮಾಜಕ್ಕೆ ವಾಸ್ತವಾಂಶದ ಅರಿವನ್ನ ಮೂಡಿಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ವರ್ತಿಸಬೇಕಾಗಿದೆ. ಇವತ್ತೇನೋ ನಮ್ಮ ತೆವಲಿಗೆ ನಮ್ಮ ಮಾತಾಡುವಂತಹ ಒಂದು ಚಟಕ್ಕೆ ನಾವೆಲ್ಲರೂ ಕೂಡ ಬೇಕಾದಂತ ರೀತಿಯಲ್ಲಿ ಟೀಕೆಯನ್ನ ಮಾಡ್ಕೊಂಡು ಬೇಕಾದಂತ ರೀತಿಯಲ್ಲಿ ವಿಮರ್ಶೆಗಳನ್ನ ಮಾಡ್ಕೊಂಡಿರ್ತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದೆಲ್ಲವೂ ಕೂಡ ಮುಗಿದ ಮೇಲೆ ನಮ್ಮ ಬದುಕಿದೆ.
ಅದನ್ನ ನಾವು ಕೂಡ ಅದನ್ನ ನೋಡ್ಬೇಕಾಗಿದೆ. ಸೊ ಆಗ ನಿಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ ಇರೋರು ನಾವುಗಳೇ. ನನಗೆ ನೀವು ನೆರವಾಗಬೇಕು, ನಿಮಗೆ ನಾನು ನೆರವಾಗಬೇಕು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಸಹಕಾರ ಸಹಬಾಳ್ವೆಯನ್ನ ನಡೆಸಲೇಬೇಕಾಗುತ್ತೆ. ನಾನೊಬ್ಬ ಮಾಡುವಂತಹ ತಪ್ಪಿನಿಂದ ಬರೀ ನನ್ನವರಿಗೆ ಅಥವಾ ನನ್ನ ಮನೆಗೆ ನನಗೆ ಮಾತ್ರ ತೊಂದರೆ ಆಗೋದಾದ್ರೆ ಓಕೆ, ಆದ್ರೆ ನಾನು ಮಾಡುವಂತಹ ತಪ್ಪು ಇತರರಿಗೂ ಕೂಡ ತೊಂದರೆ ಆಗಬಾರ್ದು, ಅಥವಾ ಇತರರು ಮಾಡೋ ತೊಂದರೆಯಿಂದ ನನಗೂ ತೊಂದರೆ ಆಗಬಾರ್ದು ಅನ್ನುವಂತಹ ಒಂದು ಭಾವನೆ ನಮ್ಮೆಲ್ಲರೂ ಕೂಡ ಬೆಳಿಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಸಹಬಾಳ್ವೆಯನ್ನ ನಡೆಸ್ತಾ ಇರೋರು ಮಾನವ ಜೀವಿ, ಸಂಘ ಜೀವಿ. ಸೊ ನಮ್ಗೆಲ್ರಿಗೂ ನಮ್ಮೆಲ್ಲರ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾವು ಯಾರೋ ಒಬ್ರು ಮಾಡುವಂತಹ ಒಂದು ತಪ್ಪಿಗೆ ಈ ರೀತಿಯಾಗಿ ನಾವೆಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸುವಂಥದ್ದು ನಿಜಕ್ಕೂ ಕೂಡ ತಪ್ಪು. ನಾವು ಇವತ್ತು ಯೋಚಿಸಬೇಕಾಗಿರುವಂಥದ್ದು ಇಡೀ ದೇಶದ ಬಗ್ಗೆ, ಇಡೀ ನಮ್ಮ ಸಮಾಜದ ಬಗ್ಗೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಈ ಬೇಡದೇ ಇರೋ ವಿಷಯಗಳ ಬಗ್ಗೆ, ಬೇಡದೇ ಇರೋ ವಿಚಾರಗಳ ಬಗ್ಗೆ ಕಚ್ಚಾಟವನ್ನ ನಡೆಸೋದಕ್ಕಿಂತ ನಮಗೆ ಈಗ ಆಗ್ಬೇಕಾಗಿರುವಂತದ್ದೇನು, ಮುಂದೆ ನಾವು ಹೇಗೆ ಬದುಕನ್ನ ಕಟ್ಕೊಳ್ಬೇಕು, ಪರಸ್ಪರ ಹೇಗೆ ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡ ಬಾಳ್ಬೇಕು ಅನ್ನುವಂಥ ಒಂದು ವಾಸ್ತವ ನಮಗೆ ಅರಿವಾಗಬೇಕಾಗಿದೆ. ಇದು ಎಲ್ರಿಗೂ ಕೂಡ ಅರಿವಾಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನನಗೆ ನೀವೆಲ್ಲರೂ ಕೂಡ ಸ್ನೇಹಿತರು, ನನಗೆ ನೀವೆಲ್ಲರೂ ಕೂಡ ಬೇಕಾದಂಥವ್ರು. ನಾನು ಬದುಕ್ತಾ ಇರೋನು, ನಾನು ಸಂಘಜೀವಿ. ನನಗೆ ಎಲ್ಲರೂ ಕೂಡ ನಾನು ಪ್ರೀತಿಸುವಂತಹ ಒಂದು ದೃಷ್ಟಿಯಿಂದಲೇ ಎಲ್ಲರನ್ನು ಕೂಡ ನೋಡುವಂಥವನು. ಯಾರನ್ನು ದ್ವೇಷ ಮಾಡುವಂತಹ ಒಂದು ದೃಷ್ಟಿ ಖಂಡಿತವಾಗ್ಲೂ ಇಲ್ಲ. ಒಂದು ದ್ವೇಷ ಅನ್ನುವಂಥ ಒಂದು ಕನ್ನಡಿಯನ್ನ ಇಟ್ಕೊಂಡು ನಾವ್ ಯಾರನ್ನೇ ನೋಡಿದಾಗ್ಲೂ ನಮ್ಗೆಲ್ಲರೂ ಕೂಡ ದ್ವೇಷಿಗಳಾಗಿ ಕಾಣಿಸ್ಕೊಳ್ತಾರೆ, ನಮ್ಗೆಲ್ಲರೂ ಕೂಡ ವೈರಿಗಳಾಗಿ ಕಾಣಿಸ್ಕೊಳ್ತಾರೆ. ಅದು ಬೇಡ. ಪರಸ್ಪರ ಸ್ನೇಹದಿಂದ ಬದುಕೋಣ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಈ ಕರೋನಾ ಮಹಾಮಾರಿಯಿಂದ ನಮ್ಗೆಲ್ಲರೂ ಕೂಡ ಮುಕ್ತಿ ಸಿಗ್ಲಿ. ನಾವೆಲ್ಲರೂ ಕೂಡ ನಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗುವಂತಾಗ್ಲಿ ಅಂತ ಹೇಳಿ ಆಶಿಸೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.